ಬಾರ್ನಲ್ಲಿ ಗಲಾಟೆ ನಡೆಯೋದು ಸರ್ವೇ ಸಾಮಾನ್ಯ. ಆದ್ರೆ ಈ ಬಾರ್ನಲ್ಲಿ ಮಾತ್ರ ಡೈಲಿ ಗಲಾಟೆ ಆಗ್ತಿರುತ್ತೆ. ಪ್ರತಿ ಸಲ ಜಗಳ ಗಲಾಟೆ ಆದಾಗಲೂ ಬಾರ್ ಮಾಲೀಕ ಹಾಗೂ ಬಾರ್ ವಿರುದ್ಧ ದೂರು ದಾಖಲಾಗ್ತಿತ್ತು. ಅಯ್ಯೋ, ಗಲಾಟೆ ಮಾಡ್ತಿದ್ದದ್ದು ಯಾರೋ, ಕೇಸ್ ಹಾಕ್ತಿದ್ದುದು ಯಾಕೆ ಅಂತ ನೋಡೋಣ ಬನ್ನಿ. ಬಾರ್ನಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ದಂಧೆ. ಅಧಿಕ ಲಾಭಕ್ಕಾಗಿ ಅನಧಿಕೃತವಾಗಿ ಲಿಕ್ಕರ್ ಸೇಲ್. ಮದ್ಯಪ್ರಿಯರು ಬಾರ್ಗೆ ಹೋಗೋದೇ ಇರೋ ಟೆನ್ಷನ್ ಅನ್ನ ಮರಿಬೇಕು ಅಂತ. ಆದ್ರೆ ಅಲ್ಲೂ ಯಾವುದೋ ವಿಚಾರಕ್ಕೆ ಜಗಳ ನಡೆಯೋದು ಸರ್ವೇ ಸಾಮಾನ್ಯ. ಕುಡಿದ ಅಮಲಿನಲ್ಲಿ ಹೊಡೆದಾಡಿಕೊಳ್ಳೋದು ಸಾಮಾನ್ಯ. ಆದ್ರೆ ಈ ಬಾರ್ನಲ್ಲಿ ಗಲಾಟೆ ಆದ್ರೆ ಬಾರ್ ಮೇಲೆ ಕೇಸ್ ಆಗತ್ತೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರೋ ಚಂದ್ರಶೇಖರ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನಿತ್ಯ ವಿವಾದಗಳಾಗ್ತಾ ಇತ್ತು. ಚಂದ್ರಶೇಖರ್ ಬಾರ್ನ ಮಾಲೀಕರಾದ ದಯಾನಂದ್ ಹೆಸರಿನಲ್ಲಿ CL9 ಪರವಾನಗಿ ಪಡೆದಿದ್ದ ಬಸವೇಶ್ವರ ನಗರ ಮುಖ್ಯ ರಸ್ತೆಯಲ್ಲಿರೋ ಈ ಬಾರ್ನಲ್ಲಿ ದಿನಲೂ ತಕರಾರು ನಡೆಯುತ್ತಲೇ ಇದ್ದು ಜನರು ಇದರಿಂದ ಬೇಸತ್ತಿದ್ರು. ಯಾಕಂದ್ರೆ ಈ ಬಾರ್ ಅಬಕಾರಿ ಇಲಾಖೆ ನಿಯಮ ಮೀರಿ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡ್ತಾ ಇತ್ತು. ಮದ್ಯ ಮಾರಾಟ ಮಾಡಲು ಬೆಳಗ್ಗೆ 11ರಿಂದ ರಾತ್ರಿ 1 ಗಂಟೆಯ ಸಮಯದವರೆಗೂ ನಿಗದಿಯಾಗಿತ್ತು. ಆದ್ರೆ ಇಲ್ಲಿ ಅಧಿಕ ಲಾಭದಾಸೆಯಿಂದ ಬೆಳ್ಳಂಬೆಳಗ್ಗೆ ಅಂಗಡಿಯನ್ನ ಓಪನ್ ಮಾಡಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಿದ್ದಾರೆ. ಮದ್ಯದ ಅಮಲಿನಲ್ಲಿ ಪುಂಡರ ಕಿತ್ತಾಟ. ಮುಂಜಾನೆಯೇ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವುದರ ಕುರಿತು ಪೊಲೀಸರು ಸಾಕಷ್ಟು ಬಾರಿ ಬಾರ್ ಮೇಲೆ ವಾರ್ನ್ ಕೂಡ ಮಾಡಿದ್ರು. ಇನ್ನು ಮದ್ಯದ ಅಮಲಿನಲ್ಲಿ ಬಾರ್ನಲ್ಲಿ ದಿನಾಲೂ ಪುಂಡರು ಕುಡಿದು ಗಲಾಟೆ ಮಾಡ್ತಿದ್ದಾರಂತೆ. ಕುಡುಕರ ಈ ಹಾವಳಿಯಿಂದ ಏರಿಯಾದಲ್ಲಿ ಅಶಾಂತಿ ವಾತಾವರಣವು ಸೃಷ್ಟಿಯಾಗಿದ್ದು ಜನರು ಬಾರ್ ಮತ್ತು ಮಾಲೀಕನ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಅಕ್ರಮ ಮದ್ಯ ಮಾರಾಟ ಮಾಡುವಾಗ ಸಿಕ್ಕಿಬಿದ್ದ ಸಿಬ್ಬಂದಿ. ಪದೇ ಪದೇ ಸಾರ್ವಜನಿಕರು ಪೊಲೀಸ್ ಠಾಣೆಗೆ ದೂರು ನೀಡುತ್ತಿದ್ದರಿಂದ ಬಸವೇಶ್ವರ ನಗರ ಪೊಲೀಸರು ಈ ಬಾರ್ ಮೇಲೆ ಒಂದು ಕಣ್ಣಿಟ್ಟಿದ್ದರು. ಬಾರ್ನಲ್ಲಿ ನಡೆಯುತ್ತಿರುವ ಅಕ್ರಮವನ್ನ ರೆಡ್ ಹ್ಯಾಂಡ್ ಆಗಿ ಭೇದಿಸಲು ಕೆಲ ದಿನಗಳ ಹಿಂದೆ ಪೊಲೀಸರು ಬೆಳಗ್ಗೆ ವೇಳೆ ಗಸ್ತು ನಡೆಸುತ್ತಿದ್ದರು. ಈ ವೇಳೆ ಬಾರ್ನಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದ ಸಿಬ್ಬಂದಿಗಳನ್ನ ರೆಡ್ ಹ್ಯಾಂಡ್ ಆಗಿ ಸೆರೆ ಹಿಡಿದು ಬಾರ್ ವಿರುದ್ಧ ದೂರು ದಾಖಲಿಸಿಕೊಂಡಿದ್ದಾರೆ. ಅಕ್ರಮ ಮದ್ಯ ಮಾರಾಟದ ಕುರಿತು ಬಾರ್ನಲ್ಲಿ ಕೆಲಸ ಮಾಡುತ್ತಿದ್ದ ಕ್ಯಾಶಿಯರ್ ವಿರುದ್ಧ ಪೊಲೀಸರು ತರಾಟೆಗೆ ತೆಗೆದುಕೊಂಡಿದ್ರು. ಬಾರ್ ಕ್ಯಾಶಿಯರ್ ಬಳಿ ಪೊಲೀಸರು ಪ್ರಶ್ನೆ ಮಾಡಿದಾಗ ಎಲ್ಲ ಸತ್ಯವನ್ನ ಹೊರಹಾಕಿದ್ದಾನೆ. ಇದರಲ್ಲಿ ನಮ್ಮದೇನೂ ತಪ್ಪಿಲ್ಲ ಎಂದ ಬಾರ್ ಮಾಲೀಕ ದಯಾನಂದ್ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವುದರ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾನೆ. ಮಾಲೀಕ ಅತಿಯಾದ ಹಣದ ಆಸೆಯಿಂದಾಗಿ ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಪದೇ ಪದೇ ವಿವಾದವಾಗ್ತಿದ್ದ ಹಿನ್ನೆಲೆ ಬಾರ್ ಲಾಕ್. ಸದ್ಯ ಹಣದ ಆಸೆಯಿಂದ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದ ದಯಾನಂದ್ ಮೇಲೆ ಪೊಲೀಸರು ಕಠಿಣ ಕ್ರಮವನ್ನ ತೆಗೆದುಕೊಂಡಿದ್ದು, ಇನ್ನು ದಿನ ಬಸವೇಶ್ವರ ನಗರದಲ್ಲಿ ಅಶಾಂತಿಯನ್ನ ಉಂಟು ಮಾಡುತ್ತಿದ್ದ ಚಂದ್ರಶೇಖರ್ ಬಾರ್ಗೆ ಪೊಲೀಸರು ಬೀಗ ಜಡಿದಿದ್ದಾರೆ. ಇದರಿಂದಾಗಿ ಏರಿಯಾದ ಜನ ನೆಮ್ಮದಿಯಿಂದ ಕೆಲಸ ಮಾಡಿಕೊಂಡು ಇರಲು ಸಹಾಯಕವಾಗಿದೆ. ನಿಸರ್ಗ HK, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದ ಬಾರ್ನನ್ನ ಸದ್ಯ ಪೊಲೀಸರು ಲಾಕ್ ಮಾಡಿದ್ದಾರೆ. ಕಾನೂನು ರೀತಿಯಲ್ಲಿ ಪೊಲೀಸರು ಬಾರ್ ಅನ್ನು ಮುಚ್ಚಿದ್ದು, ಪೊಲೀಸ್ ಮಾಡಿರುವ ಈ ಕೆಲಸಕ್ಕೆ ಬಸವೇಶ್ವರ ನಗರದ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ.